ಈ ಸಂದರ್ಭ ಜಗತ್ತಿನ ಚಿತ್ರಣ ನಮ್ಮ ಕಣ್ಮುಂದೆ ಇದೆ. ನಾನು ಮತ್ತ ಆ ವಿಷಯವನ್ನ ವಿಸ್ತಾರವಾಗಿ ಹೇಳೋದಿಲ್ಲ. ಅಮೆರಿಕ ಏನ್ ಮಾಡ್ತಾ ಇದೆ, ಇರಾನ್ ಏನ್ ಮಾಡ್ತಾ ಇದೆ, ರಷ್ಯಾದಲ್ಲಿ ಏನಾಗ್ತಾ ಇದೆ, ಚೀನಾ ಏನ್ ಮಾಡ್ತಾ ಇದೆ, ಇಲ್ಲಿ ಉಳಿದ ದೇಶಗಳದ್ದೆಲ್ಲ ಉಕ್ರೇನ್ ಏನ್ ಮಾಡ್ತಾ ಇದೆ, ಹಿಂಗೆಲ್ಲ ನಾನು ವಿಸ್ತರಿಸೋದಿಲ್ಲ. ಬಟ್ ಇದು ಜಗತ್ತಿನ ಎದುರುಗಡೆಗೆ ಒಂದು ಸವಾಲಿನ ಸಂದರ್ಭ ಇದೆ, ಬರೇ ಭಾರತಕ್ಕಲ್ಲ. ಅನೇಕ ದೇಶಗಳು ಇದು ಈ ಸವಾಲನ್ನ ಎದುರಿಸ್ಲಿಕ್ಕಾಗದೆ ಲಾಕ್ಡೌನ್ ಮಾಡಿದೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೆ. ಬೆಲೆಗಳು ಒಂದಕ್ಕೆ ಅದು ಎಷ್ಟು ಪಟ್ಟು ಹೆಚ್ಚಾಗಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿ ನಮ್ಮ ನಿತ್ಯದ ಬದುಕಿಗೆ ಯಾವುದೇ ರೀತಿ ತೊಂದರೆ ತೊಡಕು ಆಗದೆ ಇರುವಂತೆ ನೋಡ್ಕೊಂಡಿರೋದು ನಮ್ಮ ಪ್ರಧಾನಿಗಳ ನೇತೃತ್ವದ ಕಾರಣದಿಂದ. ಅವರು ಜಗತ್ತಿನಲ್ಲಿ ತನ್ನ ವರ್ಚಸ್ಸನ್ನ ತೋರಿಸಿರೋದ್ರ ಪರಿಣಾಮವಾಗಿ ಅದು ನಮಗ್ ಬರ್ಬೇಕಂತ ಗ್ಯಾಸು ಬರ್ತಾ ಇದೆ, ನಮಗ್ ಬರ್ಬೇಕಂತ ಕ್ರೂಡ್ ಆಯಿಲು ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ. ಈಗ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಅದನ್ನ ಈ ದೇಶದ ಜನ ನಾವೆಲ್ಲ ಅತ್ಯಂತ ಗೌರವದಿಂದ ಅದನ್ನ ಪಾಲಿಸ್ಬೇಕು. ಇದ್ರೊಳಗೆ ದೇಶದ ಹಿತ ಇದೆ, ನಮ್ಮೆಲ್ಲರ ಹಿತ ಇದೆ. ನಾವು ವಿದೇಶವನ್ನ ಅತಿಯಾಗಿ ಅವಲಂಬಿಸಿಕೊಂಡಿರೋದ್ರಿಂದ, ಎಸ್ಪೆಷಲಿ ಈ ಇಂಧನ ಮೂಲಗಳನ್ನ, ನಮಗೆ ಅನೇಕ ರೀತಿಯ ಈ ಸವಾಲುಗಳು ನಮ್ಮ ಎದುರುಗಡೆ ಇದೆ. ರಸಗೊಬ್ಬರ ನಾವು ವಿದೇಶವನ್ನ ಅವಲಂಬಿಸ್ಕೊಂಡಿದ್ದೀವಿ, ಕ್ರೂಡ್ ಆಯಿಲ್ ವಿದೇಶವನ್ನ ಅವಲಂಬಿಸ್ಕೊಂಡಿದ್ದೀವಿ, ಇತ್ಯಾದಿ ಗ್ಯಾಸು ವಿದೇಶ ಅವಲಂಬಿಸ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಕೆಪಾಸಿಟಿ ಬಿಲ್ಡಿಂಗ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ 12 ವರ್ಷದಿಂದ ಆಗಿದೆ. ಹಾಗಾಗಿ ಇವತ್ತಿನ ಈ ಸ್ಥಿತಿಯಲ್ಲಿ ನಾವು ನೀವೆಲ್ಲ ಇದ್ದೀವಿ. ತೊಂದರೆ ಇಂಥ ಸಂದರ್ಭದಲ್ಲಿ ಆಗಿದ್ದೇನೋ ಕಮರ್ಷಿಯಲ್ ಸಿಲಿಂಡರ್ನ ಪ್ರಾಬ್ಲಮ್. ಅದು ಬಿಟ್ರೆ ಇನ್ನು ಯಾವ ರೀತಿ ತೊಂದರೆ ತೊಡಕುಗಳನ್ನು ಆಗಿಲ್ಲ. ಪೆಟ್ರೋಲ್ ಡೀಸೆಲ್ 10 ರೂಪಾಯಿ ಹೆಚ್ಚಾದ್ರೆ ಕೇಂದ್ರ ಸರ್ಕಾರವೇ ಬರೆಸ್ಕೊಂಡಿತ್ತು. ನಿಜ, ಕೆಲವು ತೊಂದರೆ ಆಗಿದೆ. ಇಂಥ ಜಗತ್ತಿನ ಈ ಸನ್ನಿವೇಶದಲ್ಲಿ ಕೆಲವು ತೊಂದರೆ ಊಹಿಸ್ಕೊಂಡು ಪ್ರಧಾನಿಗಳು ಹೇಳಿರ್ಬೋದು ಅಂತ ನಾನು, ಹೀಗೆ ಬರಬಹುದು ಅಂತ ಊಹಿಸ್ಕೊಂಡು ಹೇಳಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಬಟ್ ಪ್ರಧಾನಿಗಳು ಹೇಳಿದ್ದಾರೆ ಅಂದ್ರೆ ನಾವು ಅದನ್ನೆಲ್ಲವನ್ನು ಪಾಲಿಸ್ಬೇಕು ಅನ್ನೋದಷ್ಟೇ ನನ್ನ ವಿನಂತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.